ನೋಡ್ಗೋರು ರೋಡ್ ಹೆಂಗೈತೆ ನೋಡಿ, ಬೀಚ್ ಸೈಡಲ್ಲಿ ಮನೆಗಳು, ಈ ರೋಡ್ಗಳು ಏನು ಹೇಳಿ ಸ್ವರ್ಗ ಅಲ್ಲ. ಬೆಳಬೆಳಗ್ಗೆನೆ ಬೀಚ್ ಹತ್ರ ಒಳ್ಳೆ ವ್ಯೂ ನೋಡಿಕೊಂಡು ಏನು ಹೇಳಿ ಸ್ವರ್ಗ ಅಲ್ಲ. ಯಾರಿಗೂ ಚಪ್ರಿಗಳು ನಮ್ಮೂರಿಗಾನೆ ಕೌಂಟ್ರ್ ಕೊಡ್ತಾ ಇರೋದು. ದೂರ ಕ್ಯಾಮರಾ ಎಲ್ಲ ಆಫ್ ಮಾಡಿ, ಕ್ಯಾಮ್ರಾ ಆಫ್ ಮಾಡಿ. ಸೊ ಇವಾಗ 9:30 ಟೈಮು, 1.5 ಗಂಟೆ ಟೈಮ್ ಕೊಟ್ಟಿದ್ದಾರೆ ಚೆಕ್ ಪೋಸ್ಟು ಪಾಸ್ ಆಗೋದಕ್ಕೆ. ಅದ್ರ ಮೇಲೆ ಹೋದರೆ ಒಬ್ಬರಿಗೆ 200 ರೂಪಾಯಿ ದಂಡ. ಗಾಡಿ ಬೇರೆ ನಿಲ್ಸ್ಕೊಂಡಿದ್ದಾರೆ ಇಲ್ಲಿ, ಯಾವುದೋ ಗಾಡಿ ಅಪ್ಸೆಟ್ ಆಗಿದೆ ಅನಿಸುತ್ತೆ. ಏನು ಹೇಳ್ರಿ, ಆಕ್ಸಿಡೆಂಟ್ಗಳು ಏನು ಈ ರೇಂಜ್ಗೆ ಯಪ್ಪ, ಸರಿಯಾಗೆ ಗುದ್ದು ಉಡ್ಸಿದ್ದಾರೆ ಕಾರು. ಎರಡು ಆ ಕಡೆ ಈ ಕಡೆಯಿಂದ ಬಂದು ಹೊಡ್ಕೊಬಿಟ್ಟವೆ. ಬೆಳಗಿನ ಶುಭೋದಯ ಹೇಳ್ತಾ ಡೇ 2 ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಸೊ ಕುದುರೆಮುಖ ಹೋಗೋಣ ಅಂತ, ಇನ್ನೇನು ರೂಮ್ ಚೆಕ್ಔಟ್ ಮಾಡೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ. ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ ನೋಡಿ, ಫುಲ್ಲೆಲ್ಲ ರೆಡಿಯಾಗಿದ್ದಾರೆ. ಇನ್ನೇನು ಹೊರಡ್ಬೇಕಷ್ಟೇ. ಇವತ್ತು ಫುಲ್ಲು ಮಳೆ ಇದೆ. ಬೀಚ್ ಕಾಣಿಸ್ತೈತಾ ನೋಡ್ಗುರು, ಇಲ್ಲಿಂದ ಬೀಚ್ ಕಾಣಿಸ್ತೈತೆ. ಇನ್ನು ಕತ್ಲೈತೆ, ಇದು ಕ್ಯಾಮ್ರಾದಲ್ಲಿ ಕಾಣಿಸಲ್ಲ. ಒಂದು ರೌಂಡ್ ಆ ಕಡೆ ವಿಸಿಟ್ ಕೊಟ್ಟು ಹೋಗೋಣ ಇವಾಗ, ಹೋಗ್ಬೋದ ಬೈಕಲ್ಲಿ. ಇನ್ನೇನು ಆಗಲೇ ಟೈಮ್ ಎಷ್ಟಾಯ್ತು ಮಗ? 6 ಗಂಟೆ ಎಕ್ಸಾಕ್ಟ್ 6 ಗಂಟೆ ಆಗೈತೆ. ನಡೀರಿ ಹೋಗೋಣ, ಕುದುರೆಮುಖ ಹೋಗೋಣ, ಒಳ್ಳೆ ವ್ಯೂ ನೋಡೋಣ ಹೋಗಿ. ನೇಟಿವ್ ವ್ಲಾಗ್ ಇವತ್ತು ಟೈಮ್ ಬಂದು 6:38. ಸೊ ಇವಾಗ ಒಂದು ಹೇಳ್ದಾಗೆ ಮಲ್ಪೆ ಬೀಚಲ್ಲಿ ಒಂದು ರೌಂಡ್ ಹಾಕೊಂಡು ಹೋಗೋಣ. ಇಲ್ಲಿಂದ ಕುದುರೆಮುಖ ಒಂದು 128-130 ಆಗುತ್ತೆ. 2.5 ಅವರ್ ಜರ್ನಿ. ಸೊ ಬರ್ರಿ ಹೋಗೋಣ. ರೂಮು ಅದೇ ನಾನು ಹೇಳ್ದಾಗೆ ಡಿಸ್ಕ್ರಿಪ್ಷನಲ್ಲಿ ರೂಮ್ ನಂಬರ್ ಹಾಕಿರ್ತೀನಿ. ಮಲ್ಪೆ ಬೀಚ್ ಹತ್ರನೇ. ಸೊ ಬೀಚ್ ಲೆಫ್ಟ್ ಸೈಡ್ ಇಲ್ಲೇ ಕಾಣಿಸ್ತೈತೆ ನೋಡಿ. ಚೆನ್ನಾಗಿದೆ ರೂಮು, ಬಟ್ ಏನಂದರೆ ಒಂದು ಬೇಜಾರು, ಬಿಸಿನೀರು ಸೋಲಾರ್ ಅಂತೆ, ಬರೀ ತಣ್ಣೀರಲ್ಲೇ ಸ್ನಾನ ಮಾಡಿದ್ದಾಯ್ತು ನಾವು. ನೋಡಿ ಲೆಫ್ಟ್ ಸೈಡ್ ಕಾಣಿಸ್ತೈತೆ ಬೀಚು. ನೋಡ್ಗೋರು ರೋಡ್ ಹೆಂಗೈತೆ ನೋಡಿ, ಬೀಚ್ ಸೈಡಲ್ಲಿ ಮನೆಗಳು, ಈ ರೋಡ್ಗಳು ಏನು ಹೇಳಿ ಸ್ವರ್ಗ ಅಲ್ಲ. ಇವತ್ತೆಲ್ಲ ಬೀಚ್ ಖಾಲಿ ಹೊಡಿತೈತೆ, ಬೆಳಗ್ಗೆ ಯಾರು ಬಂದಿಲ್ಲ. ಏನು ಹೇಳಿ ಅಲೆಗಳು ಇನ್ನೂ ಹಂಗೆ ಹೊಡಿತೈತಲ್ಲ ಗುರು, ಸರಿಯಾಗಿ ಹೊಡಿತಾ ಇದೆ ಅಲೆಗಳು. ಇನ್ನೂ ಜೋರಾಗಿರೋಂಗಿದೆ ನೆನ್ನೆಗಿನ್ನ. ಏನು ಹೇಳಿ, ನೆನ್ನೆ ಒಳ್ಳೆ ಸನ್ಸೆಟ್ ಆಯ್ತಲ್ಲಿ. ಆ ವಿಡಿಯೋ ಹಾಕಿರ್ತೀನಿ ನೋಡಿ, ನೆನ್ನೆ ವಿಡಿಯೋದಲ್ಲಿ ಹಾಕಿರ್ತೀನಿ. ಆ ಕಡೆ ಮೂಲೆಗೆ ಗಾಡಿ ತೊಗೊಂಡು ಹೋಗ್ಬೋದು, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಅಲ್ಲೇನೋ ಹೋಗೋದಕ್ಕೆ ಬಿಟ್ಟರೆ ಒಂದು ರೌಂಡ್ ಹಾಕೋ ಬರೋಣ ಆ ಕಡೆ ಹೋಗಿ. ಏನು ಹೇಳಿ ಮಸ್ತಿರಲ್ಲ ಬೀಚ್ ಮಾತ್ರ. ಸೊ ಯಾರನ್ನೂ ಇಳಿಯೋದಕ್ಕೆ ಬಿಡಲಿಲ್ಲ ಜಾಸ್ತಿ ಅಲೆ ಇರೋದ್ರಿಂದ. ನಮಗೆ ಅಂತಲ್ಲ, ಯಾರೇ ಟೂರಿಸಮ್ವರೆಗೂ ಯಾರಿಗೂ ಬಿಟ್ಟಿಲ್ಲ. ಹಾಗೆ ಯಾವುದೇ ಆ್ಯಕ್ಟಿವಿಟೀಸ್ಗಳು ಕೂಡ ಮಾಡ್ತಾಯಿಲ್ಲ ಈ ಟೈಮಲ್ಲಿ. ನೋಡಿದ್ರೆ ಹೆಂಗೆ ದಮ್ ಹೊಡಿತಾರೆ ಹುಡುಗರು. ಸೈಕಲ್ಲ ಬೆಳಬೆಳಗ್ಗೆನೆ ಬೀಚ್ ಹತ್ರ ಒಳ್ಳೆ ವ್ಯೂ ನೋಡಿಕೊಂಡು ಏನು ಹೇಳಿ ಸ್ವರ್ಗ ಅಲ್ಲ. ಒಂದು ಟೈಮು ಇಲ್ಲಿಗೆ ಬಂದಾಗ ಗಾಡಿ ಇಲ್ಲಿ ತಗೊಂಡೋಗಿ ಇಳಿಸಿದ್ವಿ ಕೆಳಗಡೆ. ಅದು ವೀಡಿಯೋ ಮಾಡಿದ್ದ, ವೀಡಿಯೋ ಇದ್ದರೆ ಸಿಕ್ಕಿದ್ರೆ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಇದರಲ್ಲಿ, ಇಲ್ಲೇ ಮೇಲ್ಗಡೆ ವೀಡಿಯೋದಲ್ಲಿ ನೋಡಿ. ಚೆನ್ನಾಗಿದೆ ಅಲ್ಲ ನೋಡಿ, ಎಂಥ ವ್ಯೂ ಇದೆ, ಕ್ರೇಜಿ ಅಲ್ಲ. ಒಂದು ಫೋಟೋ ತಗೊಬಿಡೋಣ ಗಾಡಿದು. ಏನು ಗಾಡಿ ನಿಲ್ಲೋಲಾಗೋರು ಗಾಡಿ. ಸ್ವಲ್ಪ ತಿಂಡಿಗೆ ಹಾಕಿದ್ವಿ, ತಿಂಡಿ ಮಾಡೋಣ ಅಂತ. ಊರ ಹೆಸ್ರು ಕೇಳಿದ್ರೆ ನೀವೇ ಕಳೆದೋಗ್ತೀರ, ಹಿರಿಯಾಡಕ ಅಂತೆ. ಸೊ ಇಲ್ಲಿ ತಿಂಡಿ ಮಾಡ್ಕೊಂಡು ಇನ್ನು 72 ಕಿಲೋಮೀಟ್ರ್ ಇದೆ ಕುದುರೆಮುಖ ಇಲ್ಲಿಂದ. ಹೊರಡೋಣ ಅಂತ. ಟೈಮ್ ಬಂದು 7 ಗಂಟೆ ತಾನೇ, 7 ಗಂಟೆ ಆಗೈತೆ. ತಿಂಡಿ ಮುಗಿಸ್ಕೊಂಡು 7:15 ಬಿಟ್ಟರು ಇನ್ನೊಂದು ಅವರ್ ಹೋಗ್ತೀವಿ. ಸೊ ಬನ್ನಿ ತಿಂಡಿ ಮಾಡ್ಕೊಂಡು ಸಿಗೋಣ. ತಿಂಡಿ ಮುಗಿಸ್ಕೊಂಡ್ವಿ, ಇಡ್ಲಿ ಪಲಾವು ಚೆನ್ನಾಗಿತ್ತು. ಇವಾಗ ಹೊರಟ್ವಿ ಕುದುರೆಮುಖಕ್ಕೆ. ಸೊ ನಾವಾಗಲೇ ಅಲ್ಲಿ ಬಂದ್ವಲ್ಲ, ಹಾಗೆ ಸ್ಟ್ರೈಟ್ ಹೋಗ್ಬೇಕಾಗಿತ್ತು. ಹಿಂಗೂ ಹೋಗ್ಬೋದು, ಬಟ್ ಸ್ವಲ್ಪ ದೂರ ಆಗುತ್ತೆ. ಅದಕ್ಕೆ ಮತ್ತೆ ಹಂಗೆ ಹೋಗೋಣ ಅಂತ ಇವಾಗ ಆ ಕಡೆಯಿಂದನೇ ಹೋಗ್ತಾಯಿದ್ದೀವಿ. 2 ಪಾಯಿಂಟ್ ಹೋಗಿ
ಇಲ್ಲಿಂದ ಇನ್ನು 72 ಕಿಲೋಮೀಟ್ರ್ ಇದೆ ಅಷ್ಟೇ. ಊರಿದು ಎಂಟ್ರೆನ್ಸಲ್ಲೇ ಹಿಂಗಿದೆ ರೋಡು. ಒಂದೇ ಬೇಜಾರಿರುತ್ತೆ ಈ ಕಡೆ. ನೋಡಿ ಕುಂದಾಪುರ ಅರಣ್ಯ ವಿಭಾಗ ಇದು ಹೆಂಗಿದೆ, ಡೆನ್ಸ್ ಫಾರೆಸ್ಟು. ಇವಾಗ ತಾನೇ ಸೂರ್ಯ ಹೊರಗಡೆ ಬರ್ತಾ ಇದ್ದಾನೆ. ಟೈಮ್ ಬಂದು 8:22 ಆಯಿತು. ಕುದುರೆಮುಖ ಇನ್ನು 69 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಕ್ರೇಜ್ ಎಲ್ಲ ಮಾತ್ರ ರೋಡು. ಈ ಮಳೆ ಬರ್ದಿಲ್ದಂಗೆ ಹಿಂಗೆ ಎದ್ಬಿಟ್ರಂತೂ ಇವತ್ತು ಕ್ರೇಜ್ ರೈಡ್ ಅನ್ಕೋಬಿಡಿ. ಹೆಂಗಿದೆ ನೋಡಿ, ಸೂಪರ್ ವ್ಯೂ ಮಾತ್ರ. ವಾಹ್, ಈ ಕಡೆ ನೋಡಿದ್ರು ಹೆಂಗಿದೆ ಭತ್ತದ ಪೈರುಗಳು, ಕ್ರೇಜಿ. ನಾನು ಯಾವುದೋ ಗ್ರೀನ್ಲ್ಯಾಂಡ್ ಅನ್ಕೋಬಿಟ್ಟೆ. ನೋಡಿ ನಮ್ಮ ಸೂರ್ಯದೇವ ಬರಲೋ ಬೇಡೋ ಅನ್ನಂಗೆ ಈಚೆ ಬರ್ತಾ ಇದ್ದಾರೆ. ನಮ್ಮ ಹುಡುಗರು ಹಿಂದೆ ಬರ್ತಾರೋ ಬರ್ತಿಲ್ಲೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದೀನಿ ನೇಚರ್ನ ಎಂಜಾಯ್ ಮಾಡಿಕೊಂಡು. ಪೆಟ್ರೋಲ್ ಹಾಕ್ಸೋದಕ್ಕೆ ನಿಲ್ಸಿದ್ರು. ವಾಹ್, ಯಾರಿಗೂ ಚಪ್ರಿಗಳು ಹೋಗೋಣ. ನಮ್ಮ ಹುಡುಗನೇ ಕೌಂಟ್ರಿ ಕೊಡ್ತಾ ಇರೋದು, ನಾವು ಕೊಡೋನಿರ್ರಿ. ನಾನು ಯಾರೋ ಅನ್ಕೊಂಡೆ ಗುರು, ನಮ್ಮ ಹುಡುಗರೇ. ಸ್ನೇಹಿತರೆ, ಇವಾಗ ಕಾರ್ಕಳ ಬಂದ್ವಿ. ಇಲ್ಲಿಂದ ಇನ್ನೊಂದು 50 ಇದೆ. ಮಳೆ ಅಂತ ಹೆವಿ ಜೋರಾಗೋಯ್ತು. ಟೈಮ್ ಬಂದು ಇವಾಗ 8:55 ಆಗಿದೆ. ನೋಡಿ ಕಾರ್ಕಳದಲ್ಲಿ ಉಚ್ಚಂಗಿ ದೇವಸ್ಥಾನ ಕಾರ್ಕಳ ಅಂತ. ಏನು ಹೇಳಿ, ಮಳೆ ಮಾತ್ರ ಸರಿಯಾಗಿ ಬಿತ್ತು. ನಾವೆಲ್ಲ ಮಳೆ ಇಲ್ಲ ಅಂದ್ಕೊಂಡು ಇವತ್ತು ಸರಿಯಾಗಿ ಹೊಡೀತು ಮಾತ್ರ. ಒಂದು 10-15 ನಿಮಿಷ ಹೊಡೀತು. ಇದೇನು ಗುಡ್ಡ ಇದೆಲ್ಲ ಗುರು, ಯಾವುದು ದೇವಸ್ಥಾನ ಇದೆ ಮೇಲೆ ಹಳೇದು, ಚೆನ್ನಾಗಿದೆ. ಯಾರು ಹೋಗ್ಬಾರ್ದು ಅಂತ ಈ ಥರ ಹಾಕಿದ್ದಾರೆ ಅನಿಸುತ್ತೆ. ಎಂಟ್ರಿ ಎಲ್ಲಿದೆಯೋ ಏನೋ ಗೊತ್ತಿಲ್ಲ. ಯಾವುದೋ ಪುರಾತನ ದೇವಸ್ಥಾನ ಅದು. ಈ ಕಡೆ ರೋಡ್ ಇದೆ ನೋಡಿ, ಚತುರ್ಥ ಮುಖ ಬಸಾದಿ ಅಂತೆ. ಏನು ಕಾಣಿಸ್ತಾ ಇದೆ ನೋಡಿ, ಬಿಸಿಲು ಬಂದಿದ್ಕೋ ಅದಕ್ಕೂ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಮಾತ್ರ. ಏನು ಮಿಸ್ಟ್ ಎದೊಳ್ತಾ ಇದೆ ಮೇಲೆ, ಅಯ್ಯಪ್ಪ. ಕ್ರೇಜ್ ಎಲ್ಲ ಮಾತ್ರ. ಚೆಕ್ ಪೋಸ್ಟ್ ಬಂದ್ವಿ, ಕುದುರೆಮುಖ ಚೆಕ್ ಪೋಸ್ಟ್ಗೆ. ಸೊ ಇಲ್ಲಿಂದ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇಲ್ಲಿಂದ ಸ್ಟಾರ್ಟು. ಸೊ ಗಾಡಿಯಲ್ಲ ಎಂಟ್ರಿ ತೊಗೊಂಡು ಇದು ಮಾಡ್ತಾರೆ. ಇವಾಗ ಟಿಕೆಟ್ ಇದೆ ಗಾಡಿಗೆ. ಸೊ ಟೈಮಿಂಗ್ಸು ಕೂಡ ಹೇಳ್ತಾರೆ ಎಷ್ಟರಲ್ಲಿ ಪಾಸ್ ಆಗಬೇಕು ಅಂತ, ಅಷ್ಟರಲ್ಲೇ ಹೋಗ್ಬೇಕು. ಏನಾದರೂ ಜಾಸ್ತಿ ಲೇಟ್ ಆದರೆ ಫೈನ್ ಹಾಕ್ತಾರೆ. ಗಾಡಿ ಫುಲ್ಲೆಲ್ಲ ಚೆಕ್ಕಿಂಗ್ ಇದೆ. ಚೆಕ್ಕಿಂಗ್ ಮಾಡಿಸ್ಕೊಂಡು ಚೆಕ್ ಪೋಸ್ಟಲ್ಲಿ ಟಿಕೆಟ್ ತೊಗೊಂಡು ಬರ್ಬೇಕೀಗ. ದೂರ ಕ್ಯಾಮರಾ ಎಲ್ಲ ಆಫ್ ಮಾಡಿ, ಕ್ಯಾಮ್ರಾ ಆಫ್ ಮಾಡಿ. ಸೊ ಗಾಡಿ ನಂಬರ್ಗಳೆಲ್ಲ ಬರ್ಸ್ಕೊಂಡಿದ್ದೀವಿ. ಸೊ ಇವಾಗ 9:30 ಟೈಮು. 1.5 ಗಂಟೆ ಟೈಮ್ ಕೊಟ್ಟಿದ್ದಾರೆ ಚೆಕ್ ಪೋಸ್ಟು ಪಾಸ್ ಆಗೋದಕ್ಕೆ. ಅದ್ರ ಮೇಲೆ ಹೋದರೆ ಒಬ್ಬರಿಗೆ 200 ರೂಪಾಯಿ ದಂಡ. ಸೊ ನಾನು ಇಲ್ಲಿಗೆ ಬರ್ತಾ ಇರೋದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಬಂದಾಗ ಮಾಮೂಲಿ ಕಾರಲ್ಲಿ ಬಂದಿದ್ವಿ. ಸೆಕೆಂಡ್ ಟೈಮ್ ಇವಾಗ ಬೈಕಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಹೇಗಿರುತ್ತೆ ಅಂತ ನೋಡೋಣ. ಹುಡುಗ ಒಬ್ಬ ಪೆಟ್ರೋಲ್ ಹಾಕ್ಸ್ಕೊಬಂದಿಲ್ಲ ಅಂತ ಮತ್ತೆ ಇವಾಗ ಪೆಟ್ರೋಲ್ ಹಾಕ್ಸ್ಕೊಬರಕ್ಕೆ ಹೋಗಿದ್ದಾನೆ. ಏನು ಹೇಳಿ, ಮಳೆ ಇವಾಗ ಸ್ವಲ್ಪ ಬಂದು ಹೋಯ್ತು. ಇವಾಗ ಸಣ್ಣದಾಗಿ ಹನಿ ಆಗ್ತೈತೆ. ಕುದುರೆಮುಖಕ್ಕೆ ನಮ್ಮ ಪಯಣ ಇವಾಗಿಂದ ಸ್ಟಾರ್ಟು. ಮುಂದೆ ಎಲ್ಲ ಒಣಗಿಸ್ತೈತಂತೆ, ಮರ ಬಿದ್ದಿರ್ತಾವಂತೆ, ಸಂಭವ ಇದೆ. ಸೊ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ಮಿಸ್ ಮಾಡಿದೆ ನೋಡಿ ಹೆಂಗಿರುತ್ತೆ ಅಂತ ನಮ್ಮ ಕುದುರೆಮುಖ. ಫುಲ್ಲು ಮಿಸ್ಟ್ ಆಗಿಬಿಟ್ಟೈತೆ ಮೇಲೆಲ್ಲ. ಸೈಕಾಗಿರುತ್ತೆ ಮಾತ್ರ. 40 ಕಿಲೋಮೀಟ್ರ್ ಪರ್ ಅವರ್ ಹೋಗ್ಬೇಕಂತ.
4 ಪಾಯಿಂಟ್ ಇದೆ ಪೆಟ್ರೋಲು, ಹೋಗ್ಬೋದು, ಆ ಕಡೆ ಪಾಸ್ ಆಗ್ಬೋದು ಆರಾಮಾಗೆ. ಇದು ಕೊಟ್ಟಿದ್ದಾರೆ ರೆಸಿಪ್ಟು. ಎಲ್ಲೋ ಬರ್ತಾ ಇದೆಯಾ ಯಪ್ಪ, ಏನು ಸುಳ್ಳ ಮಕ್ಕಳಪ್ಪ ಇವರು. ಇರುತ್ತೆ ಮಾತ್ರ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಇವಾಗ. ಸೊ ಫುಲ್ ವಿಡಿಯೋ ನೋಡಿ, ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಯಾವತ್ತೂ ಕೇಳಲ್ಲ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ನೀವು ಏನಾದರೂ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಚೆನ್ನಾಗಿತ್ತು ಅಂದರೆ ಕಾಮೆಂಟ್ ಮಾಡಿ, ಅಷ್ಟೇ ನಾನು ಕೇಳೋದು. ನಾನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಯಾವತ್ತೂ ಕೇಳ್ಕೊಳೋದಕ್ಕಾಗಲ್ಲ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಸಖತ್ತಾಗಿದೆ ಗುರು ಮಾತ್ರ, ಹಿಂದಿ. ಈ ಥರ ಗಾಡಿಗಳು ಹೊಡೆದೇನೆ ಏನು ಹೇಳಿ, ಹೋಗ್ಬಿಟ್ರೆ ಏನು ಬರುತ್ತೆ ಹೇಳಿ. ಹೊರ್ಗೋದು ಬಾಗ್ಲಲ್ಲಿ ಹೋಗ್ತಾ ಇದೀವಿ ಓಪನ್ ಮಾಡ್ಕೊಂಡು ಅನ್ನೋ ಫೀಲ್ ಆಗ್ತೈತೆ. ಸೊ ಬಿಸಿಲು ಕೂಡ ಬರ್ತಾ ಇದೆ ಅನ್ಸುತ್ತೆ ಲೈಟಾಗೆ. ಮಳೆ ಹನಿ ಬೀಳ್ತಾ ಇರ್ತೈತೆ ಅವಾಗವಾಗ. ಕ್ಯಾಮ್ರಾ ಲೆನ್ಸ್ ಮೇಲೆ ಈ ಥರ ನೀರು ಕೂದಾಗ ಈ ಥರ ಒರೆಸ್ತಾ ಇರ್ತೀನಿ, ಬೇಜಾರು ಮಾಡ್ಕೊಬಿಡಿ. ಮಳೆಗಾಲದಲ್ಲಿ ಬಂದರೆ ಇದೊಂದು. ಏನು ನೋಡಿ ಸ್ನೇಹಿತರೆ, ಮುಂದೆ ಬಸ್ ಹೋಗ್ತೈತೆ. ಮಸ್ತ್ ರೈಡ್ ಮಾತ್ರ. ಆಗುಂಬೆ ಫೀಲ್ ಬರ್ತೈತೆ. ಬೆಟ್ಟ ಹತ್ತಿಸ್ತಾ ಇದ್ರಲ್ಲ, ಘಾಟ್ ಹತ್ತಿಸ್ತಾ ಇದ್ರೆ ಆಗುಂಬೆ ಫೀಲೇ ಆಗ್ತೈತೆ ಗುರು. ಲಾರಿ 20 ಯಾವ್ದು ಗುರು ಗಾಡಿ ಇದು? ಫುಲ್ಲು ಕರ್ವಿದೆ, ಇಲ್ಲೆಲ್ಲ ಓವರ್ಟೇಕ್ ಮಾಡೋಂಗೇ ಇಲ್ಲ. ಗಾಡಿ ಮಾತ್ರ ಕಿಕ್ ಹೊಡೆದಂಗೆ ಎದೊಳ್ತೈತೆ ಈ ಅಪ್ಪಲ್ಲೂ. ನನ್ನ ಗಾಡಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಗರು. ಎಲ್ಲಿ ಓಡಾಡಬೇಕು ಅಲ್ಲೆಲ್ಲ ಕರ್ಕೊಂಡೋಗಿದೆ. ನಿಜವಾಗ್ಲೂ ಗಾಡಿ ತಗೊಂಡಿದ್ದಕ್ಕೂ ಪುಣ್ಯ ಅನಿಸುತ್ತೆ. ಗಾಡಿ ಸಿಕ್ಕಿರೋದಕ್ಕೆ ನನಗೆ ಲೆಕ್ಕ ಇಲ್ಲ, ನಾನು ಸಿಕ್ಕಿರೋದು ಗಾಡಿ ಲೆಕ್ಕ ಗೊತ್ತಿಲ್ಲ. ಇಂಥ ಜಾಗಕ್ಕೆ ಹೋಗ್ಬೇಕು ನಾನು ಅಂದ್ಕೊಂಡ್ರೆ ಸಾಕು, ಕರ್ಕೊಂಡೋಗುತ್ತೆ. ಆ ಥರ ಬಾಂಡಿಂಗ್ ಇದೆ ಗಾಡಿಗೂ ನಮಗೂ. ಗಾಡಿ ಕೂಡ ಹಾಗೆ ನೋಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ, ನನಗೆ ಗ್ಯಾರೇಜ್ ಸಿಗ್ತಾಯಿಲ್ಲ, ಅದೊಂದು ಬೇಜಾರು ರೆಡಿ ಮಾಡಿಸೋದಕ್ಕೆ. ಗಾಡಿಗೆ ಏನಾದರೂ ಇಷ್ಟು ಒಂದು ಚೂರು ಏನಾದ್ರೂ ತಡ್ಕೊಳಕ್ಕಾಗಲ್ಲ. ನೋಡಿ ಲ್ಯಾಂಡ್ ಸ್ಲೈಡ್ ಆಗೈತಿ ಇಲ್ಲಿ, ರೀಸೆಂಟಾಗಿ ಆಗಿರಬೇಕು ಇದು. ವಾಹ್, ಲೆಫ್ಟಿಗೆ ನೋಡಿದ್ರು ಒಳ್ಳೆ ವ್ಯೂ ಓಪನ್ ಆಗಿದೆ. ಈ ಮರಗಳಿರೋದಕ್ಕೆ ಕಾಣಿಸಲ್ಲ ನಿಮ್ಮ ಕ್ಯಾಮ್ರಾದಲ್ಲಿ. ಗಾಡಿ ಜಾಸ್ತಿ ಎಲ್ಲೂ ನಿಲ್ಸಂಗಿಲ್ಲ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಇಲ್ಲ ಅಂದರೆ ನಿಲ್ಸ್ಬಿಟ್ಟೆ ತೋರಿಸ್ತಾ ಇದೆ. ಮುಂದೆ ಎಲ್ಲಾದರೂ ಅಲ್ಲಿ ನಿಂತ್ಕೊಂಡು ಫೋಟೋ ಗಿಡ ತೊಗೊಂಡು ಹೋಗ್ಬಿಡ್ತೀವಿ. ಹೇಳಿದ್ರು ಫೋಟೋ ಗಿಡ ತೊಗೊಂಡು ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ, ಹೋಗ್ಬಿಡಿ. ರೀಸೆಂಟಾಗಿ ಮೊನ್ನೆ ಯಾರಿಗೋ 20,000 ಫೈನ್ ಹಾಕಿದ್ರಂತೆ 2 ಬೈಕಿಗೆ. ಅದಕ್ಕೋಸ್ಕರ ಜಾಸ್ತಿ ಹೊತ್ತು ನಿಂತು ಆಟ ಆಡ್ಕೊಂಡು ಹೋಗಬೇಡಿ ಅಂತ ಹೇಳಿದ್ದಾರೆ. ಹೆವಿ ಕ್ವಶನ್ಗಳು ಹಾಕಿದ್ರು ಗುರು ನಮಗೆ. ಎಲ್ಲಿಗೆ ಹೋಗ್ತಾ ಇರೋದೆ, ಎಲ್ಲಿಂದ ಬಂದ್ರ, ಏನಕ್ಕೆ ಹೋಗ್ತಾ ಇದ್ದೀರಾ, ಈ ಮಳೇಲಿ ಯಾಕೆ ರೈಡ್ ಮಾಡ್ತಾ ಇದ್ದೀರಾ, ಬೇಜಾಂತರ ಕ್ವಶನ್ ಕೇಳಿ ಆಮೇಲೆ ಹೇಳಿದ್ವಿ ಮತ್ತೆ ನಾವು ಹಿಂಗೆ ಬರೋದಿಲ್ಲ, ಹಂಗೆ ಹೊರನಾಡು ಕಡೆ ಹೋಗ್ಬಿಡ್ತೀವಿ ಅಂದಿದ್ದಕ್ಕೆ. ಸೊ ಅಂದ್ಬಿಟ್ಟು ಬಿಡ್ತಾರೆ ಸುಮ್ಮನೆ ಆ ಥರ ಕ್ವಶನ್ ಕೇಳೋದು. ಸೊ ಯಾರೋ ಚಪ್ರಿಗಳು ರೈಡರ್ಗಳು ಇರ್ತಾರಲ್ಲ ಅಂಥವರು ಎಲ್ಲ ಬಂದು ಇದು ಮಾಡಿರ್ತಾರೆ, ಅವ್ರುಗಳಿಂದ ನಮ್ಮಂಥವ್ರಿಗೆ ಸಮಸ್ಯೆ ಇಲ್ಲಿ. ಬಾಯ್ಸ್ ಯಾಕೋ ಬರ್ತಾ ಇಲ್ಲಲ್ಲ ಮುಂದೆ ಕಳಿಸಿ ವಿಡಿಯೋ ಮಾಡೋಣ ಅಂದರೆ. ಅನ್ನಪೂರ್ಣೇಶ್ವರಿ ಹೊರನಾಡು ಕಡೆ ಬಂದರೆ ಸಾಕು, ಬಸ್ಗಳ ಮೇಲೆಲ್ಲ ಅಮ್ಮನವ್ರದ್ದು ಹೆಸರು. ಬರೋಂಗೆಲ್ಲಗರು 1 2 ಇನ್ನೊಂದು ಬರಬೇಕಲ್ಲ. ಏನು ಹೇಳಿ,
ಈ ಥರ ಫ್ರೆಂಡ್ಸ್ಗಳಿಗೆ ಈ ಥರ ರೈಡಿಗೆ ಬಂದರೆ ಏನೋ ಒಂಥರ ಫೀಲು. ಒಬ್ಬನೇ ಬಂದರೆ ಇನ್ನೊಂದು ಥರ ಫೀಲ್ ಅದು. ನೇಚರ್ ಜೊತೆ ಮಾತಾಡಿಕೊಂಡು ನಿಮ್ಗಳ ಜೊತೆ ಮಾತಾಡಿಕೊಂಡು ರೈಡ್ ಮಾಡೋದಕ್ಕೆ. ಫುಲ್ಲು ಮಿಸ್ಟ್ ಇತ್ತು ಮ್ಯಾಲಿಂದ ಕೆಳಗಿಂದ ನೋಡಿದಾಗ. ಮೇಲೆ ಇಲ್ಲಿ ನೋಡಿದ್ರೆ ಬಂದರೆ ಮಿಸ್ಟೇ ಇಲ್ವಲ್ಲ ಗುರು. ಆ ಕಡೆ ಬ್ಯಾಕ್ ಸೈಡ್ ಅನಿಸುತ್ತೆ, ನಾವು ಇನ್ನೂ ಅಲ್ಲಿಗೆ ಹೋಗಿಲ್ಲ. ಏನಿದೆ ಗುರು ಇದು? ಲಾಸ್ಟ್ ಟೈಮ್ ಇವ್ರ ಜೊತೆ ಊಟಿಗೆ ಹೋದಾಗ ಈ ಥರ ಟ್ರಾವೆಲ್ ಮಾಡಿದ್ದು. ಊಟಿದು ಬೇರೆ ಲೆವೆಲ್ ಬಿಡುಗರು. 12 ಗಂಟೆ ಒಂದು 3-4 ಪ್ಲೇಸ್ ನೋಡ್ಬಿಟ್ಟಿದ್ದೀವಿ. ಎಲ್ಲ ಹತ್ರನೇ ಇದ್ವು. ಚೆಕ್ಔಟ್ ಮಾಡ್ಬೇಕಾಯ್ತು ರೂಮ್ ಟೈಮು 12 ಗಂಟೆ ಕೊಟ್ಟಿದ್ದ. ನಾವು ಅಲ್ಲಿ ಹೋಗ್ಬಿಟ್ಟಿದ್ದೀವಿ ಕರೆಕ್ಟಾಗಿ 11:15 ಅನಿಸುತ್ತೆ. ಆವಾಗ ಫುಲ್ಲು ಎಲ್ಲ 4 ಪ್ಲೇಸ್ ನೋಡಿಕೊಂಡು ಬೆಳಗ್ಗೆನೇ ಎದ್ದು ಹೋಗ್ಬಿಟ್ಟಿದ್ವಿ. 4 ಪ್ಲೇಸ್ ನೋಡಿಕೊಂಡು ಬರುವಾಗ 11:15 ಆಗಿಬಿಟ್ಟಿತ್ತು. ಇನ್ನು ಹಾಫ್ ಆನ್ ಅವರ್ಗೆ ರೂಮ್ ಹತ್ರ ಹೋಗೋದಕ್ಕಾಗಲ್ಲ. ಮಿನಿಮಮ್ ಒಂದು 40 ಕಿಲೋಮೀಟ್ರ್ ಇತ್ತು ರೂಮ್ಗೂ ಅಲ್ಲಿಗೂ. ಇನ್ನೇನಪ್ಪ ಅಂದ್ಬಿಟ್ಟು ಹಂಗೂ 12:15 ಆಗಿತ್ತು ಅನಿಸುತ್ತೆ. ರೂಮ್ ಗೆಸ್ಟ್ಗಾಗಲೇ ಬಂದುಬಿಟ್ಟಿದ್ರು. ರೂಮ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕೊಟ್ಟು ರೂಮ್ ಕ್ಲೀನ್ ಮಾಡಿ ಆಮೇಲೆ ಅವ್ರಿಗೆ ಕೊಟ್ಟರು. ಊಟಿಲಿ ಚೆನ್ನಾಗಿರುವ ಪ್ಲೇಸ್ಗಳು. ಊಟಿಗೆ ಏನಿಲ್ಲ ಅಂದ್ರೆ ಒಂದು 4 ಸತಿ ಹೋಗಿದ್ದೀನಿ ಆಲ್ರೆಡಿ ಆಗಲೇ. ಲಾಸ್ಟ್ ಇಯರೇ 3 ಟೈಮ್ಸ್ ಹೋಗಿದೆ. ಅದು ಲಾಸ್ಟ್ ಇಯರ್ 1 ಟೈಮ್ ಹೋಗಿದ್ದೆ ಬರ್ಡೇಗೆ. ಕ್ರೇಜಿ ಮಾತ್ರ ಊಟಿ. ಮುನ್ನಾರ್ದು ಚೆನ್ನಾಗಿದೆ, ಬಟ್ ಮುನ್ನಾರ್ದು ಏನಂದರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇನ್ಸ್ಟಾದಲ್ಲಿ ಸ್ಟೋರಿಲಿ ಮತ್ತು ಹೈಲೈಟ್ಸಲ್ಲಿದೆ ಹೋಗಿರೋದು. ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲೆಲ್ಲ ಮಾಡೋಣ ಇನ್ನೊಂದು ಸರಿ ಹೋಗಿ ನಿಮ್ಗಳ ಜೊತೆ. ವಾಟರ್ ಫಾಲ್ಸು ಇನ್ನು ನೋಡಿ, ಹೊರನಾಡು 56 ಇದೆ, ಶೃಂಗೇರಿ 35 ಇದೆ, ಕಳಸ 49 ಕಿಲೋಮೀಟ್ರ್ ಇದೆ. ಮೇಲೆ ಬರ್ತಾ ಬರ್ತಾ ಒಳ್ಳೆ ಗಾಳಿ ಮತ್ತು ಒಳ್ಳೆ ವ್ಯೂ ಓಪನ್ ಆಗ್ತಾಯಿದೆ ಗುರು. ಶಶಿನ್ ಕೇಳೋಣ ಅಂದರೆ ಅವ್ನು ಮಾತಾಡೋಂಗೆ ಇಲ್ಲ ಹೆಂಗೈತೆ ಅಂತ. ಓಯ್ ಗಾಡಿ ಶಶಿ ಕೂಡ ಓಡಿಸ್ಲಿ ಒಂದು ಸ್ವಲ್ಪದ್ದು. ಓಡಿಸಲ್ಲ, ಓಡಿಸೋದಲ್ಲ, ಭಯ ಬೀಳ್ತಾನಲ್ಲ. ಬಾರಪ್ಪ ಇದನ್ನೇ ಓಡಿಸು, ನಾನು ಅಲ್ಲಿ ಹಿಂದೆ ಕೂತ್ಕೋತೀನಿ. ಮಗ ನಿನ್ಸ ಕೊಡ ಓಡಿಸ್ಲಿ. ಯಾಕೆ ಗುರು ಗಾಡಿ ಬೇರೆ ನಿಲ್ಸ್ಕೊಂಡಿದ್ದಾರೆ ಇಲ್ಲಿ? ಯಾವುದೋ ಗಾಡಿ ಅಪ್ಸೆಟ್ ಆಗಿದೆ ಅನಿಸುತ್ತೆ. ಏನು ಹೇಳ್ರಿ, ಆಕ್ಸಿಡೆಂಟ್ ಗುರು. ಏನು ಈ ರೇಂಜ್ಗ ಯಪ್ಪ, ಸರಿಯಾಗಿ ಗುದ್ದು ಉಡ್ಸಿದ್ದಾರೆ ಕಾರು. ಎರಡು ಆ ಕಡೆ ಈ ಕಡೆಯಿಂದ ಬಂದು ಹೊಡ್ಕೊಬಿಟ್ಟವೆ.